ಪುರಾತನ ಕಾಲದಲ್ಲಿ ಋಷಿಮುನಿಗಳು ಗುಹೆಯಲ್ಲಿ ತಪಸ್ಸು ಮಾಡುವುದು, ಅವರ ಸುತ್ತ ಕಾಡು ಪ್ರಾಣಿಗಳು, ಸರೀಸೃಪಗಳು ಓಡಾಡುವ ಕಥೆಗಳನ್ನು ಕೇಳಿದ್ದೇವೆ. ಭಾರತೀಯ ಸಂಸ್ಕೃತಿ, ಪಾರಂಪರಿಕ ಆಚರಣೆ, ಹಿಂದೂ ಧರ್ಮದ ಸೊಬಗಿಗೆ ಆಕರ್ಷಿತರಾಗಿ ಸಾವಿರಾರು ವಿದೇಶಿಗರು ಭಾರತೀಯ ನೆಲದಲ್ಲಿ ಪೂಜೆ ಪುನಸ್ಕಾರಗಳನ್ನು ಹಮ್ಮಿಕೊಂಡು ಧಾರ್ಮಿಕ ಮನೋಭಾವದೊಂದಿಗೆ ಜೀವಿಸುತ್ತಿದ್ದಾರೆ. ಅದಕ್ಕೆ ಪೂರಕವೆಂಬಂತೆ ಭೂಕೈಲಾಸ ಎಂದೆನಿಸಿಕೊಳ್ಳುವ ಗೋಕರ್ಣದಲ್ಲಿ ರಷ್ಯನ್ ಮಹಿಳೆಯೊಬ್ಬಳು ತನ್ನಿಬ್ಬರ ಮಕ್ಕಳೊಂದಿಗೆ ಗುಹೆಯಲ್ಲಿ ವಾಸಿಸುತ್ತಿದ್ದುದು ಬೆಳಕಿಗೆ ಬಂದಿದೆ. ಹೌದು, ದಕ್ಷಿಣ ಕಾಶಿ, ಭೂಕೈಲಾಸ ಎಂದೆಲ್ಲ ಕರೆಸಿಕೊಳ್ಳುವ ಶಿವನ ದೇವಾಲಯಗಳಲ್ಲಿ ಅತ್ಯಂತ ಪುರಾಣ ಪ್ರಸಿದ್ಧ ದೇವಾಲಯಗಳಲ್ಲಿ ಗೋಕರ್ಣದ ಮಹಾಬಲೇಶ್ವರ ದೇವಾಲಯವು ಒಂದು. ಶಿವನನ್ನು ಒಲಿಸಿಕೊಂಡು ಆತ್ಮಲಿಂಗವನ್ನು ಪಡೆದು ಲಂಕೆಗೆ ಹಿಂದಿರುಗುತ್ತಿದ್ದ ರಾವಣನನ್ನು ತಡೆದು ಆತ್ಮಲಿಂಗವನ್ನು ಇಲ್ಲಿಯೇ ಸ್ಥಾಪನೆಯಾಗುವಂತೆ ಮಾಡಿದ ಮಹಾಗಣಪತಿ ತಾಯಿ ಗೌರಿಯ ಪುರಾಣವನ್ನು ಬಿತ್ತರಿಸುವ ಶ್ರದ್ಧಾ ಭಕ್ತಿಯ ಕೇಂದ್ರವಿರುವ ಗೋಕರ್ಣದಲ್ಲಿ ಪ್ರವಾಸಿಗರ ನೆಚ್ಚಿನ ಕಡಲ ತೀರಗಳೂ ಇವೆ. ಇವೆಲ್ಲದರ ಬಗ್ಗೆ ತಿಳಿದು ಬರುವ ಅದೆಷ್ಟೋ ವಿದೇಶಿಗರು ಇಲ್ಲಿಯ ಆಚರಣೆಗೆ ಮಾರು ಹೋಗಿ ಇಲ್ಲಿಯೇ ಬೀಡು ಬಿಟ್ಟ ಉದಾಹರಣೆಗಳು ನೂರಾರಿವೆ. ಅದಕ್ಕೆ ಮತ್ತೊಂದು ಸಾಕ್ಷಿ ಎಂಬಂತೆ ಪ್ರಾಕೃತಿಕ ಸೊಬಗು, ಧಾರ್ಮಿಕ ಒಲವಿನಿಂದ ಗೋಕರ್ಣದ ರಾಮತೀರ್ಥದ ದಟ್ಟ ಅಡವಿಯ ಮಧ್ಯೆ ಇರುವ ಗುಹೆಯಲ್ಲಿ ರಷ್ಯಾದ ಮಹಿಳೆ ಮತ್ತು ಆಕೆಯ ಇಬ್ಬರು ಚಿಕ್ಕ ಮಕ್ಕಳು. ಆಕೆ ವಾಸಿಸುತ್ತಿದ್ದ ಗುಹೆಯಾದರೂ ಹೇಗಿದೆ ಅಂತೀರಾ? ಅದರಲ್ಲೊಂದು ಹುತ್ತವಿದೆ, ಅಲ್ಲೊಂದು ಸರ್ಪವೂ ಇದೆ. ಆ ಸರ್ಪ ಪ್ರತಿನಿತ್ಯ ಓಡಾಡುತ್ತಿರುತ್ತದೆ. ಆದರೂ ಈ ತಾಯಿ ಮಕ್ಕಳು ಅದನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದು ಅದು ಸಹ ಇವರಿಗೆ ತೊಂದರೆ ಕೊಟ್ಟಿಲ್ಲ. ಇನ್ನು ಆ ಗುಹೆಯಲ್ಲಿ ಜೋರು ಮಳೆಯಾದರೆ ಸೋರುತ್ತದೆ. ಹಾಗೆ ನೀರು ಸೋರಿದಾಗ ಮಳೆ ನೀರು ಗುಹೆಯಲ್ಲಿ ನಿಲ್ಲುತ್ತದೆ. ಅಂಥ ಪರಿಸ್ಥಿತಿಯಲ್ಲೂ ಅವರು ಅಲ್ಲಿಯೇ ಮಲಗಿ ಜೀವಿಸಿದ್ದಾರೆ. ಇಲ್ಲಿರುವಂತೆ ಪ್ರೇರಣೆ ನೀಡಿದ ಆಧ್ಯಾತ್ಮಿಕ ಒಲವು. ಈ ಬಗ್ಗೆ ವಿದೇಶಿ ಮಹಿಳೆಯನ್ನು ವಿಚಾರಿಸಿದಾಗ ದೇವರ ಪೂಜೆ, ಜ್ಞಾನದಿಂದ ಪ್ರೇರಿತರಾಗಿದ್ದೆ. ಆದ್ದರಿಂದ ಗೋವಾದಿಂದ ಮಕ್ಕಳೊಂದಿಗೆ ಗೋಕರ್ಣಕ್ಕೆ ಬಂದು ಗುಡ್ಡದ ಮೇಲಿರುವ ಗುಹೆಯಲ್ಲಿ ಉಳಿದುಕೊಂಡು ಜ್ಞಾನ ಹಾಗೂ ದೇವರ ಪೂಜೆ ಮಾಡಿಕೊಂಡು ಇದ್ದೆ ಎಂದು ಹೇಳಿದ್ದಾಳೆ. ರಷ್ಯಾ ಮೂಲದ ನೀನಾ ಕುಟೀನಾ ಎಂಬಾಕೆ 2016ರ ಏಪ್ರಿಲ್ ತಿಂಗಳಲ್ಲಿ ಬಿಸಿನೆಸ್ ವೀಸಾದ ಮೇರೆಗೆ ರಷ್ಯಾದಿಂದ ಭಾರತಕ್ಕೆ ಬಂದಿದ್ದರು ಎನ್ನಲಾಗಿದೆ. 2017ರ ಏಪ್ರಿಲ್ನಲ್ಲಿ ವೀಸಾ ಕೊನೆಗೊಂಡ ಬಳಿಕ 2018ರಲ್ಲಿ ಎಕ್ಸಿಟ್ ಪರ್ಮಿಟ್ ಆದೇಶವನ್ನು ಪಡೆದು ಭಾರತದಿಂದ ನೇಪಾಳ ತೆರಳುತ್ತಾಳೆ. ನಂತರ ರಸ್ತೆ ಮಾರ್ಗದ ಮೂಲಕ ಭಾರತವನ್ನು ಅಕ್ರಮವಾಗಿ ಪ್ರವೇಶಿಸಿ ಗೋವಾಕ್ಕೆ ಬಂದಿದ್ದಾಳೆ. ಗೋವಾದಲ್ಲಿ ಓರ್ವ ವಿದೇಶಿ ಪುರುಷನ ಮೇಲೆ ಆಕರ್ಷಣೆಗೆ ಒಳಪಟ್ಟು ಕೆಲ ಕಾಲ ಗೋವಾದಲ್ಲೇ ತಂಗಿರುತ್ತಾಳೆ. ನಂತರದಲ್ಲಿ ತನ್ನಿಬ್ಬರ ಮಕ್ಕಳೊಂದಿಗೆ ಗೋಕರ್ಣದ ರಾಮತೀರ್ಥದ ಸಮೀಪ ದಟ್ಟ ಅಡಿಯುವ ಗುಹೆಯಲ್ಲಿ ವಾಸಿಸುತ್ತಿದ್ದಾಳೆ ನೀನಾ. ಹಿಂದೂ ದೇವತೆಗಳ ಫೋಟೋ ಸಂಗ್ರಹ. ಹಿಂದೂ ದೇವತೆಗಳ ಫೋಟೋಗಳನ್ನು ಹುಡುಕಿ ತಂದು ಪೂಜಿಸುತ್ತಿದ್ದ ರಷ್ಯಾದ ಮೂಲದ ನೀನಾ ಕುಟೀನಾ ಹಿಂದೂಗಳ ಆರಾಧ್ಯ ದೈವರಾದ ಪಾಂಡುರಂಗ ವಿಠಲನನ್ನು ಆರಾಧಿಸುತ್ತಿರುವ ವಿದೇಶಿ ಮಹಿಳೆ, ಆಧುನಿಕ ಸೊಕ್ಕುಬಾಯಿ ಎನಿಸಿಕೊಂಡಿದ್ದಾಳೆ. ಅದರಂತೆ ಗೋಕರ್ಣದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದೇವರ ಫೋಟೋಗಳನ್ನು ಆರಿಸಿ ತಂದು ಪೂಜಿಸುತ್ತಿರುವುದು ಮಾತ್ರ ಈ ವಿದೇಶಿ ಮಹಿಳೆಗೆ ಆಧ್ಯಾತ್ಮಿಕ ಪ್ರೀತಿ ಎಷ್ಟರ ಮಟ್ಟಿಗೆ ಬೇರೂರಿತ್ತು ಎಂಬುದು ಮಾತ್ರ ಜಗಜ್ಜಾಹೀರಾಗಿದೆ. ಪತ್ತೆಯಾಗಿದ್ದು ಹೇಗೆ? ಪ್ರವಾಸಿಗರ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆ ಆಗಾಗ ಗೋಕರ್ಣದ ಹಲವು ಭಾಗಗಳಲ್ಲಿ ಗಸ್ತು ತಿರುಗುತ್ತದೆ. ಈ ಸಂದರ್ಭದಲ್ಲಿ ಗುಡ್ಡದ ತುದಿಯಲ್ಲಿ ಯಾರೋ ಅಪರಿಚಿತರು ವಾಸವಿದ್ದಂತೆ ಕಂಡು ಬಂದಿದ್ದು, ತಕ್ಷಣ ಸ್ಥಳಕ್ಕೆ ಧಾವಿಸಿದ ಗೋಕರ್ಣ ಸಿಪಿಐ ಶ್ರೀಧರ್ ನೇತೃತ್ವದ ತಂಡ ವಿದೇಶಿ ಮಹಿಳೆಯರನ್ನು ತನ್ನಿಬ್ಬರ ಮಕ್ಕಳೊಂದಿಗೆ ವಾಸಿಸುತ್ತಿರುವ ಬಗ್ಗೆ ಕಂಡು ಬಂದಿದೆ. ಈ ಕುರಿತು ಮಹಿಳೆಯನ್ನು ವಿಚಾರಿಸಿದಾಗ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಗುಹೆಯಲ್ಲಿ ಪರಿಶೀಲಿಸಿದಾಗ ಆಕೆಯ ಪಾಸ್ಪೋರ್ಟ್ ಹಾಗೂ ವೀಸಾ ದೊರೆತಿಲ್ಲ. ಗುಹೆಯಿಂದ ಹೊರ ಬರಲ್ಲ ಎಂದು ವಿದೇಶಿ ಮಹಿಳೆ ಪಟ್ಟು ಹಿಡಿದಿದ್ದಳು. ಸತತ 1.5 ಗಂಟೆ ಕಾಲ ಮನವೊಲಿಸಿ ಮಹಿಳೆ ಮತ್ತು ಮಕ್ಕಳನ್ನು ಪಟ್ಟಣಕ್ಕೆ ಕರೆತರುವ ಪ್ರಯತ್ನಕ್ಕೆ ಮುಂದಾಗಿದ್ದ ಪೊಲೀಸರಿಗೆ ಕೊನೆಗೂ ಯಶಸ್ಸು ದೊರೆಯಿತು. ಆಕೆ ಗುಹೆಯಿಂದ ಹೊರಕ್ಕೆ ಕರೆತರುವ ಪ್ರಯತ್ನದಲ್ಲಿದ್ದಾಗಲೇ ಗುಹೆಯಲ್ಲಿ ಹಾವುಗಳು ತನ್ನ ಹುತ್ತದಿಂದ ಆಚೆ ಬರುವುದು ಪೊಲೀಸರಿಗೆ ಗಲಿಬಿಲಿ ಮಾಡಿದ ಘಟನೆಯೂ ನಡೆದಿದೆ. ಪಾಸ್ಪೋರ್ಟ್ ವೀಸಾವನ್ನು ಅರಣ್ಯ ಪ್ರದೇಶದಲ್ಲಿ ಎಸೆದಿದ್ದ ಮಹಿಳೆ. ವಿದೇಶಿ ಮಹಿಳೆಯ ಬಗ್ಗೆ ಯಾವ ಸುಳಿವೂ ಇಲ್ಲದೆ ಪೊಲೀಸರು ಆಕೆಯ ಹಿನ್ನೆಲೆಯನ್ನು ತಿಳಿಯಲು ಪಾಸ್ಪೋರ್ಟ್ ಹಾಗೂ ವೀಸಾ ಬಗ್ಗೆ ವಿಚಾರಿಸಿದಾಗ ಅರಣ್ಯ ಪ್ರದೇಶದಲ್ಲಿ ಕಳೆದು ಹೋಗಿದೆ ಎಂದು ವಿದೇಶಿ ಮಹಿಳೆ ಬಾಯ್ಬಿಟ್ಟಿದ್ದು, ಸತತ 1 ದಿನಗಳ ನಿರಂತರ ಕೂಂಬಿಂಗ್ ಕಾರ್ಯಾಚರಣೆಯ ಮೂಲಕ ದಟ್ಟ ಅಡವಿಯಲ್ಲಿ ಎಸೆದಿದ್ದ ಪಾಸ್ಪೋರ್ಟ್ ಹಾಗೂ ವೀಸಾವನ್ನು ದಸ್ತಗಿರಿ ಮಾಡಿದ್ದ ಪೊಲೀಸರಿಗೆ ಮಹಿಳೆ ರಷ್ಯಾ ಮೂಲದ 40 ವರ್ಷದ ನೀನಾ ಕುಟೀನಾ ಹಾಗೂ ಆಕೆಯ ಇಬ್ಬರು ಮಕ್ಕಳಾದ 6 ವರ್ಷದ ಕುಮಾರಿ ಪ್ರೇಮ ಹಾಗೂ 4 ವರ್ಷದ ಕುಮಾರಿ ಹಾಮಾ ಎಂದು ತಿಳಿದು ಬಂದಿದೆ.